ನಮಸ್ಕಾರ ರೈತ ಬಂಧುಗಳೇ, ರೈತರಿಗೆ ಪಂಚಮಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್. ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ ಸರ್ಕಾರ. ಪಿಎಂ ಕಿಸಾನ್ ಯೋಜನೆಯ ಹಣ ಜಮಾ, ಅದರ ಜೊತೆಗೆ ಬೆಳೆ ಹಾನಿ ಪರಿಹಾರದ ಹಣ ಜಮೆ ಮತ್ತು ಬರಪೀಡಿತ ಪ್ರದೇಶ ಘೋಷಣೆ ಮತ್ತು ರೈತರ ಹೋರಾಟಕ್ಕೆ ತಕ್ಕ ಪ್ರತಿಫಲ, ಸಾಲ ಮನ್ನಾ ಬಗ್ಗೆ ಹೊಸ ಅಪ್ಡೇಟ್. ಎಲ್ಲ ರೈತರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ನಮಸ್ಕಾರ ರೈತ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇಂದು ಕರ್ನಾಟಕದ ರೈತರಿಗೆ ಸಂಬಂಧಿಸಿದ ಪಂಚಮಿ ಹಬ್ಬದಲ್ಲಿ ಬಂದಿರುವಂತಹ ಹೊಸ ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಮತ್ತು ರೈತರಿಗೆ ಸಂಬಂಧಿಸಿದಂತೆ ಎಲ್ಲಾ ಪ್ರಮುಖ ಮಾಹಿತಿಯನ್ನ ಇಂದಿನ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರದು, ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ ರೈತ ಬಂದವರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ವೀಕ್ಷಕರು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ಬನ್ನಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪಂಚಮಿ ಹಬ್ಬಕ್ಕೆ ಬಂದಿರುವ ಹೊಸ ಅಪ್ಡೇಟ್ ಬಗ್ಗೆ ತಿಳಿದುಕೊಡ್ತೇನೆ ನೋಡಿ. ನಾಗರ ಪಂಚಮಿ ಹಬ್ಬದ ಸಮಯದಲ್ಲಿ ರೈತರಿಗೆ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಏನಂತಂದ್ರೆ ನೋಡಿ, ಪಿಎಂ ಕಿಸಾನ್ 2,000 ರೂಪಾಯಿ ಹಣ ಬಿಡುಗಡೆ, ಜೊತೆಗೆ ಬೆಳೆ ಹಾನಿ ಪರಿಹಾರ, ಕ್ರಾಪ್ ಕಾಂಪೆನ್ಸೇಷನ್ ಮತ್ತು ಬರಪೀಡಿತ ಪ್ರದೇಶಗಳ ಘೋಷಣೆ. ಇವುಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಪಿಎಂ ಕಿಸಾನ್ ಯೋಜನೆಯ ಹಣ ಜಮೆ ಬಗ್ಗೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಪ್ರತಿ ಕಂತು 2,000 ರೂಪಾಯಿ ಆಗಿರುತ್ತದೆ. ಇತ್ತೀಚಿನ ಕಂತು ಬಿಡುಗಡೆ ಬಗ್ಗೆ ಸರ್ಕಾರದಿಂದ ನಿಮಗೆ ಯಾವಾಗ ಹಣ ಸಿಗುತ್ತೆ ಅಂತಂದರೆ ನೋಡಿ, ಈ ಒಂದು ತಿಂಗಳದ ಕೊನೆಯಲ್ಲಿ ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಹಣ ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ನಿಮಗೆ ಗಮನಿಸಬೇಕಾದಂತಹ ಹೊಸ ನಿಯಮಗಳು ಏನಂತಂದರೆ, ಈ KYC ಪೂರ್ಣಗೊಂಡ ರೈತರಿಗೆ ಮಾತ್ರ ಈ ಬಾರಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಮತ್ತು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಸರಿಯಾಗಿರಬೇಕು ಮತ್ತು DBT ಸಕ್ರಿಯವಾಗಿರಬೇಕು. ಹೀಗಾಗಿ ನಿಮ್ಮ ಹಣ ಬಾರದಿದ್ದರೆ ಈ 3 ವಿಷಯಗಳನ್ನು ನೀವು ಈಗಲೇ ಪರಿಶೀಲಿಸಿ. ಮತ್ತು ಇವಾಗ ಬನ್ನಿ, ಬೆಳೆ ಹಾನಿ ಪರಿಹಾರದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಮಳೆ, ಬರ, ಪ್ರವಾಹ ಅಥವಾ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿಯಾದ ರೈತರಿಗೆ ಸರ್ಕಾರದಿಂದ ಪರಿಹಾರ ನೀಡಲಾಗುತ್ತದೆ. ಇದನ್ನು SDRF ಮತ್ತು NDRF ಮಾರ್ಗಸೂಚಿಗಳಡಿ ನೀಡಲಾಗುತ್ತದೆ. ಇತ್ತೀಚಿನ ಅಪ್ಡೇಟ್ಗಳ ಪ್ರಕಾರ ಹಾನಿ ಸಮೀಕ್ಷೆ, ಕ್ರಾಪ್ ಸರ್ವೆ ನಡೆಯುತ್ತಿದೆ ಮತ್ತು ಗ್ರಾಮ ಮಟ್ಟದಲ್ಲಿ ಜಂಟಿ ಸಮೀಕ್ಷೆ ಮಾಡಲಾಗುತ್ತಿದೆ. ವರದಿ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಸಮೀಕ್ಷೆಯಲ್ಲಿ ಮುಗಿದ 30 ರಿಂದ 60 ದಿನಗಳ ಒಳಗೆ ಪರಿಹಾರ ಹಣ ಜಮೆಯಾಗುವ ಸಾಧ್ಯತೆ ಇರುತ್ತದೆ. ಆದರೆ ಇದು ಜಿಲ್ಲೆ ಮತ್ತು ಹಾನಿಯ ಪ್ರಮಾಣದ ಮೇಲೆ ಅವಲಂಬಿತವಾಗಿರುತ್ತೆ. ಮತ್ತು ಬರಪೀಡಿತ ಪ್ರದೇಶಗಳ ಘೋಷಣೆ ಬಗ್ಗೆಯೂ ಕೂಡ ಮಾಹಿತಿ ಬಂದಿರುವಂಥದ್ದು ನೋಡಿ. ಈ ಒಂದು ಹಬ್ಬದ ಸಂದರ್ಭದಲ್ಲಿ ಎಲ್ಲ ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು ಸರ್ಕಾರದಿಂದ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಳೆಯ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದೆ. ಬರ ಘೋಷಣೆ ಪ್ರಕ್ರಿಯೆ ಹೀಗೆ ನಡೆಯುತ್ತದೆ. ಮೊದಲು ತಾಲೂಕು ಮಟ್ಟದ ಮಳೆ ಮತ್ತು ಬೆಳೆ ಸ್ಥಿತಿ ಪರಿಶೀಲನೆ, 2ನೇಯದು ಜಿಲ್ಲಾಧಿಕಾರಿ ವರದಿ, 3ನೇಯದು ರಾಜ್ಯ ಸರ್ಕಾರದ ಅನುಮೋದನೆ, 4ನೇಯದು ಅಧಿಕೃತ ಬರ ಘೋಷಣೆ ಮತ್ತು ಬರ ಘೋಷಣೆ ಆದ ನಂತರ ಮಾತ್ರ ಬೆಳೆ ಪರಿಹಾರ ವೇಗವಾಗಿ ಬಿಡುಗಡೆಯಾಗುತ್ತೆ. ಸಾಲ ಮನ್ನಾ ಮರುಪಾವತಿ ಬಗ್ಗೆನೂ ಕೂಡ ಮಾಹಿತಿ ಬಂದಿರುವಂಥದ್ದು, ಅದರ ಬಗ್ಗೆನೂ ಕೂಡ ತಿಳಿಸಿಕೊಡ್ತೇನೆ. ಮತ್ತು ಕೆಲವು ಸರ್ಕಾರಿ ಸೌಲಭ್ಯಗಳು ನಿಮಗೆ ಸಿಗ್ತವೆ ಬರಪೀಡಿತ ಘೋಷಣೆಗಳ ಆದ ನಂತರ. ಇದೀಗ ಕೆಲವು ಪ್ರದೇಶಗಳ ಸಮೀಕ್ಷೆ ನಡೆಯುತ್ತಿದ್ದು, ಇಲ್ಲಿ ಕೆಲವು ಪ್ರದೇಶದ ಸಮೀಕ್ಷೆ ಪೂರ್ಣಗೊಳ್ಳುವಂತಹ ಸಂದರ್ಭ ಇವಾಗ ಬಂದಿರುವಂಥದ್ದು. ಇದು ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಿಮಗೆ ಘೋಷಣೆ ಮಾಡುವಂತಹ ನಿರೀಕ್ಷೆ ಹೆಚ್ಚಾಗಿದೆ ಮತ್ತು ಅಂತಿಮ ಘೋಷಣೆ ಸರ್ಕಾರದಿಂದ ಬರುತ್ತೆ ಅಂತಲೇ ಹೇಳಬಹುದು. ಮತ್ತು ರೈತರ ಹೋರಾಟಗಳ ಇತ್ತೀಚಿನ ಬೆಳವಣಿಗೆ ನೋಡೋದಾದ್ರೆ ಸ್ನೇಹಿತರೆ ನೋಡಿ, ರೈತರು ದೇಶಾದ್ಯಂತ ವಿವಿಧ ಬೇಡಿಕೆಗಳಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಮುಖ್ಯ ಕಾರಣಗಳು: ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ MSP ಖಾತರಿ, 2ನೇಯದು ಬೆಳೆ ಹಾನಿ ಪರಿಹಾರ ತ್ವರಿತ ಬಿಡುಗಡೆ, 3ನೇಯದಾಗಿ ಕೃಷಿ ಸಾಲ ಮನ್ನಾ, 4ನೇಯದಾಗಿ ನೀರಾವರಿ ಯೋಜನೆಗಳ ವೇಗವರ್ಧನೆ, 5ನೇಯದಾಗಿ ವಿದ್ಯುತ್ ಮತ್ತು ಡೀಸೆಲ್ ಸಬ್ಸಿಡಿ ರೈತರಿಗೆ ಕೊಡಬೇಕೆಂದು ನೋಡಿ. ಕೆಲವು ರಾಜ್ಯದಲ್ಲಿ ಪ್ರತಿಭಟನೆಯ ಮತ್ತು ಚರ್ಚೆಗಳು ನಡೆಯುತ್ತಿವೆ. ಸರ್ಕಾರ ಮತ್ತು ರೈತ ಸಂಘಟನೆಗಳ ನಡುವೆ ಮಾತುಕತೆ ಮುಂದುವರೆದಿದೆ ಮತ್ತು ಇದರ ನಡುವೆ ಸಾಲ ಮನ್ನಾ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಎಲ್ಲ ರೈತರಿಗೆ. ರೈತರ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದೊಂದು ಕೊನೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ರೈತರ ಸಾಲ ಮನ್ನಾ ಬಗ್ಗೆ ಯಾವಾಗಲೂ ದೊಡ್ಡ ಚರ್ಚೆ ನಡೆಯುತ್ತಾ ಬಂದಿದೆ. ಇತ್ತೀಚಿನ ಸ್ಥಿತಿಯ ಪ್ರಕಾರ ಹೊಸ ಸಮಗ್ರ ಸಾಲ ಮನ್ನಾ ಯೋಜನೆಯ ಬಗ್ಗೆ ಅಧಿಕೃತ ಘೋಷಣೆ ಆಗಿಲ್ಲ. ಆದರೆ ಕೆಲವು ರಾಜ್ಯದಲ್ಲಿ ಆಯ್ದ ರೈತರ ಸಹಾಯ ಯೋಜನೆಗಳು ಮುಂದುವರೆದಿದೆ. ಹಾಗಾಗಿ ನಮ್ಮ ಕರ್ನಾಟಕಕ್ಕೂ ಕೂಡ ಇದು ಮುನ್ನಡೆ ಆಗುತ್ತೆ. ಮತ್ತು ಬ್ಯಾಂಕ್ಗಳ ಮೂಲಕ ಪುನರ್ರಚನೆ ಮತ್ತು ಬಡ್ಡಿ ಸಡಿಲಿಕೆ ನೀಡಲಾಗುತ್ತದೆ. ಹೀಗಾಗಿ ಎಲ್ಲಾ ರೈತರ ಸಾಲ ಮನ್ನಾ ಸಂಪೂರ್ಣ ಮನ್ನಾ ಎಂಬ ಸುದ್ದಿ ಪ್ರಸ್ತುತ ಅಧಿಕೃತವಾಗಿ ದೃಢಪಟ್ಟಿಲ್ಲ ನೋಡಿ. ಬೆಳೆ ವಿಮೆ ಬಗ್ಗೆನೂ ಕೂಡ ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ. ನೋಡಿ, ರೈತರಿಗೆ ಮತ್ತೊಂದು ಮುಖ್ಯ ವಿಷಯ,
ಈ ಒಂದು ಹಬ್ಬದ ಸಮಯದಲ್ಲಿ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಕ್ಲೈಮ್ ಪ್ರಕ್ರಿಯೆ ನಡೆಯುತ್ತಿದೆ. ಹಾನಿ ವರದಿ ಸಲ್ಲಿಸಿದ ರೈತರ ಪರಿಶೀಲನೆ, ಬ್ಯಾಂಕ್ ಮೂಲಕ ಹಣ ಜಮೆ, ಕೆಲ ಜಿಲ್ಲೆಗಳಲ್ಲಿ ಪಾವತಿ ಪ್ರಕ್ರಿಯೆ ಆರಂಭವಾಗಿದೆ. ನಿಮ್ಮ ಕ್ಲೈಮ್ ಬಾಕಿ ಇದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ನೋಡಿ, ಯಾವ ಜಿಲ್ಲೆಗಳಲ್ಲಿ ರೈತರ ಯೋಜನೆಗಳ ಪರಿಶೀಲನೆ ನಡೀತಾ ಇರುವಂಥದ್ದು ಅಂತಂದರೆ, ನೋಡಿ, ಈ ಎಲ್ಲ ಜಿಲ್ಲೆಗಳ ಕರ್ನಾಟಕ ಎಲ್ಲ ಜಿಲ್ಲೆಯಲ್ಲೂ ಜಾರಿಯಾಗಿದೆ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಮಗಳೂರು, ದಾವಣಗೆರೆ, ಬಳ್ಳಾರಿ, ರಾಯಚೂರು, ಕಲಬುರಗಿ, ವಿಜಯಪುರ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಸಮೀಕ್ಷೆ ಮತ್ತು ಪರಿಶೀಲನೆ ನಡೆಯುತ್ತಿದೆ. ಸ್ನೇಹಿತರೆ, ನೋಡಿ, ಯಾರಾದರೂ ಪಿಎಂ ಕಿಸಾನ್ ಹಣ ತಕ್ಷಣ ಹಾಕಿಸುತ್ತೇವೆ, ಸಾಲ ಮನ್ನಾ ಖಚಿತ ಮಾಡಿಸುತ್ತೇವೆ, ಪರಿಹಾರ ಹಣ ಬಿಡುಗಡೆ ಮಾಡಿಸುತ್ತೇವೆ ಎಂದು ಹೇಳಿ OTP, ಬ್ಯಾಂಕ್ ಅಥವಾ ಹಣವನ್ನು ತೆಗೆದುಕೊಂಡರೆ ಅಥವಾ UPI ಪಿನ್ ಕೇಳಿದರೆ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಇದು ಮೋಸವಾಗಿರಬಹುದು. ರೈತರು ಈಗಲೇ ನೋಡಿ, ಈ ಒಂದು ವಿಡಿಯೋನ ಎಲ್ಲರೊಂದಿಗೂ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಕೊನೆಯ ಮಾತು ಸ್ನೇಹಿತರೆ, ನೋಡಿ, ರೈತರು ದೇಶದ ಬೆನ್ನೆಲುಬು. ಹೀಗಾಗಿ ಸರ್ಕಾರದ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಪಿಎಂ ಕಿಸಾನ್ ಹಣ, ಬೆಳೆ ಪರಿಹಾರ, ಬರ ಘೋಷಣೆ ಅಥವಾ ಸಾಲ ಮನ್ನಾ ಇವುಗಳ ಬಗ್ಗೆ ಅಧಿಕೃತ ಮಾಹಿತಿ ಬಂದಾಗ ಮಾತ್ರ ನಂಬಿ. ನಿಮ್ಮ ಜಿಲ್ಲೆಯಲ್ಲಿ ಬೆಳೆ ಹಾನಿ ಆಗಿದೆಯಾ ಅಥವಾ ಪಿಎಂ ಕಿಸಾನ್ ಹಣ ಬಂದಿದೆ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದ ರೈತರಿಗೆ ಉಪಯೋಗವಾಗಬಹುದು. ಆದ್ದರಿಂದ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಮತ್ತು ಇಂತಹ ರೈತ ಯೋಜನೆಗಳ ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಸರ್ಕಾರಿ ಯೋಜನೆಯ ಅಪ್ಡೇಟ್ನೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ.